Okay, so next we'll go with other important current affairs related to the geography. Okay, so we'll go with recently India's first underwater bullet train was inaugurated by Prime Minister Narendra Modi. That's what it is in news. Okay na? So India's first Mumbai Ahmedabad underwater bullet train. Yaudu? Mumbai Ahmedabad. Yes, Mumbai Ahmedabad bullet train project. Yes, Mumbai Ahmedabad bullet train. Yes, so recently, okay na, so India's first underwater bullet train. Okay na, so ಇದನ್ನ ಇತ್ತೀಚೆಗೆ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ, ಸೊ ಇಲ್ಲಿ ನೋಡ್ರಿ, ಈ ಒಂದು ಪ್ರಾಜೆಕ್ಟ್ ಭಾರತದ ಮೊದಲ ಅಂಡರ್ ವಾಟರ್ ಬುಲೆಟ್ ಅಂತ ಹೇಳಿ ಕರಿತೀವಿ. ಸೊ ಭಾರತ ಫಸ್ಟ್ ಅಂಡರ್ ವಾಟರ್ ಪ್ರಾಜೆಕ್ಟ್. ಓಕೆ, ಬುಲೆಟ್ ಟ್ರೈನ್ ಸಂಬಂಧಪಟ್ಟಂಗೆ ಇದು ಭಾರತದ ಮೊದಲ ಅಂಡರ್ ವಾಟರ್ ಪ್ರಾಜೆಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಇದು ಟೋಟಲ್ ಇರೋದು ಎಷ್ಟು ಲೆಂತ್ ಅದಪ್ಪ ಅಂದರೆ 508 ಕಿಲೋಮೀಟರ್, 508.17 ಕಿಲೋಮೀಟರ್. ಓಕೆ, ಟೋಟಲ್ ಲೆಂತ್ ಬಂದುಬಿಟ್ಟು 508.17 ಕಿಲೋಮೀಟರ್. ಇದು ಸೊ ಎಲ್ಲಿಂದ ಎಲ್ಲಿವರೆಗೂ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಇದ್ರದ್ದು ಪಾಯಿಂಟ್ ಅಂತಂದರೆ, ಸೊ ಮುಂಬೈನ ಬ್ಯಾಂಡ್ರಾ ಟು ಕರ್ಲಾ ಕಾಂಪ್ಲೆಕ್ಸ್, ಮುಂಬೈನ ಬ್ಯಾಂಡ್ರಾ ಕಾರ್ಲಾ ಗುಜರಾತ್. ಓಕೆ, ಸೊ ಇದನ್ನು ರೀಸೆಂಟ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಇನ್ನೋಗ್ರೇಟ್ ರೀಸೆಂಟ್ಲಿ ಈ ಪ್ರಾಜೆಕ್ಟ್ನ ಹಾಕುತ್ತಿದ್ದಾರೆ. ಇದು ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಬುಲೆಟ್. ಸೊ ನೆಕ್ಸ್ಟ್, ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ. ಒನ್ ಮೋರ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ವಿ ಹ್ಯಾವ್, ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ. ಎಸ್, ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ. ಭಾರತದ ಅಂಡರ್ ವಾಟರ್ ಅಲ್ಲ, ಎಸ್, ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ. ರೀಸೆಂಟ್ಲಿ PM Narendra Modi inaugurated India's first underwater metro. It was in West Bengal. ಎಲ್ಲಿ? West Bengal. Yes, West Bengal. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಎಲ್ಪ ಅಂದರೆ ಕೋಲ್ಕತ್ತಾ. ಎಲ್ಲಿ? ಓಕೆ, ಕೋಲ್ಕತ್ತಾದಲ್ಲಿ ಈ ಒಂದು ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ಇದರ ಟೋಟಲ್ ಲೆಂತ್ ಬಂದುಬಿಟ್ಟು 10.8 ಕಿಲೋಮೀಟರ್. ಅಂಡರ್ ವಾಟರ್ ಮೆಟ್ರೋ ಬಂದುಬಿಟ್ಟು 10.8 ಕಿಲೋಮೀಟರ್ ಲೆಂತ್. ಇದ್ರದ್ದು ಟೋಟಲ್ ಲೆಂತ್ 10.8 ಕಿಲೋಮೀಟರ್. ಓಕೆನಾ, ಸೊ ಥಿಂಗ್ ಈಸ್ ಇದನ್ನು ಯಾವಾಗ ಇದನ್ನು ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ 2021 ಇದನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಕಂಪ್ಲೀಟ್ ಆಗಿದೆ 2024. ಓಕೆ, ಸೊ ಯಾವಾಗಿಂದ ಇಲ್ಲಿಂದ 2021 2024ವರೆಗೂ ಕೂಡ ಇದೇನಾಗ್ತದಪ್ಪ ಅಂತಂದರೆ ಕನ್ಸ್ಟ್ರಕ್ಷನ್ ಆಗಿತ್ತು. ಓಕೆ, ಸೊ ಇದನ್ನು ಎಲ್ಲಿಂದ ಎಲ್ಲಿಂದ ಅಂತಂತಂದರೆ, ಎಸ್, ವೆರಿ ಇಂಪಾರ್ಟೆಂಟ್, ಸ್ಟಾರ್ಟ್ಸ್ ಫ್ರಮ್ ಪೋಲ್ಭಂಗನ್ ಮೆಟ್ರೋ ಸ್ಟೇಷನ್ ಕೋಲ್ಕತ್ತಾ. ಎಸ್, ಪೋಲ್ಭಂಗನ್ ಸ್ಟಾರ್ಟ್ಸ್ ಫ್ರಮ್, ಎಸ್, Polbhangan metro station, Polbhangan metro station ಎಲ್ಲಿ? ಕೋಲ್ಕತ್ತಾ. ಟು ಎಲ್ಲಿಗೆ? ಫ್ರಾಮ್ ಟು ಎಲ್ಲಿಪ್ಪ ಅಂತಂದರೆ ಹೌರಾ ಮೈದಾನ್ ಮೆಟ್ರೋ ಸ್ಟೇಷನ್. ಫ್ರಾಮ್ ಟು ಹೌರಾ ಮೈದಾನ್ ಮೆಟ್ರೋ ಸ್ಟೇಷನ್. ಸೊ ಎರಡರ ಮಧ್ಯೆ ಎಷ್ಟದಪ್ಪ ಅಂದರೆ ಯೂಶ್ವಲಿ 10.8 ಕಿಲೋಮೀಟರ್. ಓಕೆನಾ, ಸೊ ಇದ್ರದ್ದು ಯಾರು ನೋಡ್ಕೋತಾರಪ್ಪ ಅಂತಂದರೆ ಆ್ಯಕ್ಚುಲಿ ಕೋಲ್ಕತ್ತಾ ಮೆಟ್ರೋ ರೈಲ್ ಕಾರ್ಪೊರೇಷನ್ ಯಾರು ನೋಡ್ಕೋತಿದ್ದಾರೆ? ಯಾರನ್ನ ಕನ್ಸ್ಟ್ರಕ್ಟ್ ಮಾಡಿದ್ದ? ಕೋಲ್ಕತ್ತಾ ಕೋಲ್ಕತ್ತಾ ಮೆಟ್ರೋ ರೈಲ್ ಕಾರ್ಪೊರೇಷನ್. ಕೋಲ್ಕತ್ತಾ ಮೆಟ್ರೋ, ಎಸ್, ಕೋಲ್ಕತ್ತಾ ಮೆಟ್ರೋ ರೈಲ್ ಕಾರ್ಪೊರೇಷನ್. ಹಾಗಿದ್ರೆ ಇದನ್ನು ಯಾವ ನದಿಯ ಕೆಳಗಡೆ ಕಟ್ಟಿದೆಯಪ್ಪ ಅಂದರೆ ಹೋಗ್ಲಿ. ಎಸ್, ಯಾವುದು? ಹೋಗ್ಲಿ. ಓಕೆ, ಹೋಗ್ಲಿ ನದಿಯ
ಕೆಳಗಡೆ ನಾವೇನು ಮಾಡ್ತಾ ಬರ್ತಾ ಇದೀವಪ್ಪ ಅಂದರೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಓಕೆ, ಸೊ ವಿಲ್ ಡಿಸ್ಕಸ್ ಸಮ್ ಪಾಯಿಂಟ್ಸ್ ಅಬೌಟ್ ಹೂಗ್ಲಿ ರಿವರ್. ಎಸ್, ವಿಲ್ ಡಿಸ್ಕಸ್ ಸಮ್ ಪಾಯಿಂಟ್ಸ್ ಅಬೌಟ್ ಹೂಗ್ಲಿ. Okay, so you know Hooghly river actually it is a distributary of Ganga river. Tributary ಬೇರೆ, distributary ಬೇರೆ. Tributary it means it joins. Okay, distributary it means ಇದೇನಾಗ್ತದೆ separate ಆಗ್ತದೆ, it separates. Okay, it is a distributary of Ganga. Yes, ಇದೊಂದು ಗಂಗಾ ರಿವರ್ದು ಏನಪ್ಪ ಅಂತಂದರೆ ಡಿಸ್ಟ್ರಿಬ್ಯೂಟರಿ ಅಂತ ಹೇಳಿ ಕರಿತೀವಿ. ಓಕೆನಾ, ಸೊ ಇದು ಎಲ್ಲಿ ಫ್ಲೋ ಆಗ್ತದಪ್ಪ ಅಂದರೆ ಇಟ್ಸ್ ಫ್ಲೋಟ್ ವೆಸ್ಟ್ ಬೆಂಗಾಲ್ ಓನ್ಲಿ. ಎಲ್ಲಿ ಫ್ಲೋ ಆಗ್ತದ? ವೆಸ್ಟ್ ಬೆಂಗಾಲ್. ಎಸ್ ಎಸ್ ಮ್ಯಾಮ್, ಯಾ. ಓಕೆ, ಸೊ ಫಸ್ಟ್ ಥಿಂಗ್. ಸೊ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ದ ಎಂಟೈರ್ ಕೋಲ್ಕತ್ತಾ ಸಿಟಿ ಲೊಕೇಟೆಡ್ ಅಟ್ ಬ್ಯಾಂಕ್ ಆಫ್ ಹುಗ್ಲಿ ರಿವರ್ ಓನ್ಲಿ. ಓಕೆನಾ, ಎಸ್, ಲೈಕ್ ಹೆಂಗೆ ಬೆಂಗಳೂರು ಇಟ್ಸ್ ಲೊಕೇಟೆಡ್ ವೃಷಭಾವತಿ ರಿವರ್ ಬ್ಯಾಂಕ್, ಲೈಕ್ ದ್ಯಾಟ್ ಕೋಲ್ಕತ್ತಾ ಸಿಟಿ ಇಸ್ ಲೊಕೇಟೆಡ್ ಅಟ್ ಎಲ್ಲಿ? ದ ಬ್ಯಾಂಕ್ ಆಫ್ ಹುಗ್ಲಿ ರಿವರ್. ಕೆಲವೊಂದು ಸಿಟಿಗಳು ಒಂದೊಂದು ಬ್ಯಾಂಕ್ಗಳ ಮೇಲೆ ಏನಾಗಿದೆಪ್ಪ ಅಂದರೆ ಬಿಲ್ಟ್ ಆಗಿದ್ದವು, ಕನ್ಸ್ಟ್ರಕ್ಟ್ ಆಗಿದ್ದವು. ಸೇ ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಇಟ್ಸ್ ಲೊಕೇಟೆಡ್ ಬ್ಯಾಂಕ್ ಆಫ್ ಮೂಸಿ, ಲೈಕ್ ಡೆಲ್ಲಿ, ಲೈಕ್ ಯಮುನಾ, ಲೈಕ್ ಕೋಲ್ಕತ್ತಾ. ಓಕೆನಾ, ಸೊ ಈ ರೀತಿ ಒಂದೊಂದು ಸಿಟಿಗಳೇನಾಗಿದೆಪ್ಪ ಅಂದರೆ ಒಂದೊಂದು ನದಿಗಳ ಮೇಲೆ ಇಂಪಾರ್ಟೆಂಟ್ಲಿ ಅವುಗಳ ಬಗ್ಗೆ ಲೈಕ್ ನೋಡ್ತೀವಿ. ಲೈಕ್ ಶ್ರೀನಗರ, ಝೀಲಂ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಇರಲಿ. ಓಕೆ, ಸೊ ಎಂಟೈರ್ ಕೋಲ್ಕತ್ತಾ ಸಿಟಿ ಏನಾಗ್ಯದಪ್ಪ ಅಂತಂದರೆ ಸೊ ಯಾವ ನದಿ? ಹೂಗ್ಲಿ ನದಿ ಬ್ಯಾಂಕಲ್ಲಿ ಏನಾಗ್ಯದಪ್ಪ ಅಂತಂದರೆ ಲೊಕೇಟ್ ಆಗ್ಯದ. ಒನ್. ಸೆಕೆಂಡ್ ಒನ್, ಈ ಒಂದು ರಿವರ್ ಏನಾಗ್ತದಪ್ಪ ಅಂತಂದರೆ ಇಂಡಿಯಾದಲ್ಲಿ ಒಂದು ಮೇಜರ್ ಪೋರ್ಟ್ಗೆ ಹೆಲ್ಪ್ ಆಗ್ತದೆ, ದಟ್ ಈಸ್ ಕಾಲ್ಡ್ ಎಸ್ ಕೋಲ್ಕತ್ತಾ ಪೋರ್ಟ್. ಕೋಲ್ಕತ್ತಾ ಪೋರ್ಟ್ ಇಸ್ ಇಂಡಿಯಾದ ಫಸ್ಟ್ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ರಿವರ್ ಮೇಜರ್ ಪೋರ್ಟ್. ಓಕೆ, ಎಲ್ಲವೂ ಕೂಡ ಸೀ ಪೋರ್ಟ್ಸ್ ಇದಾವೆ, ಬಟ್ ಕೋಲ್ಕತ್ತಾ ಇಸ್ ನಾಟ್ ಅ ಸೀ ಪೋರ್ಟ್, ಇಟ್ ಈಸ್ ಅ ರಿವರ್ ಪೋರ್ಟ್. ಓಕೆನಾ, ಸೊ ಅಂದರೆ ಇದು ಎಲ್ಲಿ ಲೊಕೇಟ್ ಆಗ್ಯದಪ್ಪ ಅಂತಂದರೆ ದ ಬ್ಯಾಂಕ್ ಆಫ್ ಕೋಲ್ಕತ್ತಾ ರಿವರ್, ದ ಹುಗ್ಲಿ ನದಿ ಬ್ಯಾಂಕಲ್ಲಿ ಏನಾಗ್ಯದಪ್ಪ ಅಂದರೆ ಲೊಕೇಟ್ ಆಗಿದೆ. ಇಟ್ ಈಸ್ ನಾಟ್ ಅ ಸೀ ಪೋರ್ಟ್, ಇಟ್ ಈಸ್ ಅ ರಿವರ್ ಪೋರ್ಟ್. ಓಕೆನಾ, ಎಸ್, ಯಾವುದು? ಕೋಲ್ಕತ್ತಾ ಪೋರ್ಟ್ ಯಾವುದರಿಂದ ಫಾರ್ಮ್ ಆಗ್ಯದ? ಹೂಗ್ಲಿ ನದಿ, ಹೂಗ್ಲಿ ರಿವರಿಂದ ಫಾರ್ಮ್ ಆಗಿದ್ದೆ. ಸೊ ಹಾಗಿದ್ರೆ ಇದು ಭಾರತದ ಏಕೈಕ ಏನಪ್ಪ ಅಂದರೆ ರಿವರ್ ಪೋರ್ಟ್, ಇಂಡಿಯಾಸ್ ಒನ್ ಆ್ಯಂಡ್ ಓನ್ಲಿ ರಿವರ್ ಪೋರ್ಟ್. ಓಕೆನಾ, ಎಸ್. ಸೊ ಹಾಗಿದ್ರೆ ಎಲ್ಲಿ ಫಾರ್ಮ್ ಆಗ್ತದಪ್ಪ ಅಂತಂದರೆ ಟೋಟಲ್ ಇದ್ರದ್ದು ಆ್ಯಕ್ಚುಲಿ ಇದ್ರದ್ದು ನಾವು ಇದಕ್ಕೆ ಏನು ಮತ್ತೇನು ಕರಿತೀವಪ್ಪ ಅಂತಂದರೆ ಭಾಗೀರಥಿ ಹುಗ್ಲಿ ಅಥವಾ ಕಾಟಿ ಗಂಗಾ ಅಂತ ಹೇಳಿ ಕರಿತೀವಿ. ಇಟ್ಸ್ ಆಲ್ಸೋ ಕಾಲ್ಡ್ ಭಾಗೀರಥಿ ಹುಗ್ಲಿ, or Khati Ganga, or Khati Ganga, are also called Khati Ganga. This total ಬಂದ್ಬಿಟ್ಟು 260 kilometer. Total length ಬಂದ್ಬಿಟ್ಟು 260 kilometer. Yes, very important. The total length is 260 kilometer. Okay na? So ಹಾಗಿದ್ರೆ it is formed in Murshidabad where Ganga splits. ಗಂಗಾ ರಿವರ್ ಏನಾಗ್ತದಪ್ಪ ಅಂತಂದರೆ ಸ್ಪ್ಲಿಟ್ ಆಗ್ತದೆ. ಓಕೆ, ಒಂದು ಮೇಜರ್ ರಿವರ್ ಕಾನ್ಸೆಪ್ಟ್ ಏನಾಗ್ತದಪ್ಪ ಅಂತಂದರೆ ಸ್ಪ್ಲಿಟ್ ಆಗಿ ಒಂದು ಈ ಕಡೆ ಸಣ್ಣ ಕಾನ್ಸೆಪ್ಟ್ ಈ ಕಡೆ ಬರ್ತದೆ ಮತ್ತು ಸ್ವಲ್ಪ ಜನ ಮುಂದೆ ಹೋಗ್ತದೆ. ಓಕೆನಾ, ಸೊ ಇದು ಎಲ್ಲಿ ಹೋಗ್ತದಪ್ಪ ಅಂದರೆ ಬಾಂಗ್ಲಾದೇಶಕ್ಕೆ ಹೋಗ್ತದೆ. ಬಟ್ ಒಂದು ಸಿಸ್ಟಮ್ ಏನಪ್ಪ ಅಂದರೆ ಇಲ್ಲೇ ಕೋಲ್ಕತ್ತಾದಿಂದ ಫಾರ್ಮ್ ಆಗ್ತಾ ಹೋಗ್ತದೆ. ಓಕೆ, ಎಲ್ಲಿ ಸ್ಪ್ಲಿಟ್ ಆಗ್ತದಪ್ಪ ಅಂತಂದರೆ ಮುರ್ಷಿದಾಬಾದ್. ಎಲ್ಲಿ? ಮುರ್ಷಿದಾಬಾದ್. ಎಸ್, ಮುರ್ಷಿದಾಬಾದ್ ವೇರ್ ಗಂಗಾ ಸ್ಪ್ಲಿಟ್ಸ್. ಎಲ್ಲಿ ಫಾರ್ಮ್ ಆಗ್ತದ? ಫಾರ್ಮ್ಡ್ ಮುರ್ಷಿದಾಬಾದ್. ಎಸ್, ಮುರ್ಷಿದಾಬಾದ್ ಒಳಗೆ ಏನಾಗ್ತದಪ್ಪ ಅಂತಂದರೆ ಇದು ಫಾರ್ಮ್ ಆಗ್ತದೆ. ಓಕೆನಾ, ಎಸ್. ದ ಕೋಲ್ಕತ್ತಾ ಸಿಟಿ ಲೊಕೇಟೆಡ್ ಅಟ್ ಬ್ಯಾಂಕ್ ಆಫ್ ಹೂಗ್ಲಿ. ಕೋಲ್ಕತ್ತಾ ಪೋರ್ಟ್ ಒನ್ ಆ್ಯಂಡ್ ಓನ್ಲಿ ರಿವರ್ ಪೋರ್ಟ್ ಇನ್ ಇಂಡಿಯಾ. ಓಕೆನಾ, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಲಿ. ಎಲ್ಲಿ ಡ್ರೈನ್ ಆಗ್ತದಪ್ಪ ಅಂತಂದರೆ ಎಸ್, ಎಲ್ಲಿ ಡ್ರೈನ್ ಆಗ್ತದ? ಬೇ ಆಫ್ ಬೆಂಗಾಲ್. ಎಸ್, ಬೇ ಆಫ್ ಬೆಂಗಾಲ್ ಅಲ್ಲಿ ಏನಾಗ್ತಾ ಹೋಗ್ತದಪ್ಪ ಅಂತಂದರೆ ಇದು ಡ್ರೈನ್ ಆಗ್ತಾ ಹೋಗ್ತದೆ. ಸೊ ದಿಸ್ ಇಸ್ ಅಬೌಟ್ ಹೂಗ್ಲಿ ರಿವರ್. ಓಕೆ, ಇದಿಷ್ಟು ಹೂಗ್ಲಿ ರಿವರ್ ಬಗ್ಗೆ. ಸೊ ನಾವು ಯಾವ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡ್ತಿದ್ದಪ್ಪ ಅಂದರೆ ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ. ಓಕೆನಾ, ಸೊ ದೆನ್ ವಿಲ್ ಡಿಸ್ಕಸ್ ಅಬೌಟ್ ಸಮ್ ಕಾನ್ಸೆಪ್ಟ್ ಅಬೌಟ್ ಮೆಟ್ರೋ, ಕೀ ಪಾಯಿಂಟ್ಸ್ ಅಬೌಟ್ ಮೆಟ್ರೋ. ಎಸ್, ಕೀ ಪಾಯಿಂಟ್ಸ್ ಅಬೌಟ್ ಮೆಟ್ರೋ. ಓಕೆ, so please remember, metro is not a Indian owned concept, it is a borrowed concept from Germany.
ಎಲ್ಲಿಂದ ಕಾನ್ಸೆಪ್ಟ್ ನಾವು ಬರೋ ಮಾಡ್ಕೊಂಡಿದ್ದೀವಪ್ಪ ಅಂದರೆ ಜರ್ಮನಿ. ಎಸ್, ಜರ್ಮನಿಯಿಂದ ನಾವೇನು ಮಾಡಿದ್ದೇವಪ್ಪ ಅಂದರೆ ಈ ಕಾನ್ಸೆಪ್ಟನ್ನು ಬರೋಡ್ ಮಾಡ್ಕೊಂಡಿದ್ದೀವಿ. ಹಾಗಿದ್ರೆ ಇಂಡಿಯಾದಲ್ಲಿ ಮೆಟ್ರೋ ಸ್ಟಾರ್ಟ್ ಆಗಿದ್ದು ಯಾವಾಗಪ್ಪ ಅಂದರೆ 1984. ಎಲ್ಲಿ? 1984 ಇಂಡಿಯಾದಲ್ಲಿ ಮೆಟ್ರೋ ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತದೆ. ಅಂದರೆ ಫಸ್ಟ್ ಮೆಟ್ರೋ ಬಂದಿದ್ದು 1984. ಓಕೆನಾ? ಸೊ ಎಲ್ಪ ಅಂತಂದರೆ ವಿಚ್ ಸಿಟಿ ಫಸ್ಟ್ ಮೆಟ್ರೋ ಫೆಸಿಲಿಟಿ ಪಡ್ಕೊಂಡು ಸಿಟಿ ಯಾವುದಪ್ಪ ಅಂತಂದರೆ ಕೋಲ್ಕತ್ತಾ. ವಿಚ್ ಸಿಟಿ? ಕೋಲ್ಕತ್ತಾ ಈಸ್ ಇಂಡಿಯಾಸ್ ಫಸ್ಟ್ ಸಿಟಿ ವಿಚ್ ಗೆಟ್ ಮೆಟ್ರೋ ಫೆಸಿಲಿಟಿ. ಓಕೆನಾ? ಎಸ್. ಹಾಗಿದ್ರೆ ಈ ಮೆಟ್ರೋ ಅನ್ನುವಂಥದ್ದನ್ನು ಭಾರತಕ್ಕೆ ತರಲಿಕ್ಕೆ ಬಹಳ ಕಾಂಟ್ರಿಬ್ಯೂಟ್ ಕೊಟ್ಟಿದ್ದಾರಪ್ಪ ಅಂದರೆ ಶ್ರೀಧರನ್. ಹಾಗಾಗಿ ಶ್ರೀಧರನ್ ಅವರಿಗೆ ನಾವು ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಯಾರು? ಶ್ರೀಧರನ್. ಎಸ್, ಶ್ರೀಧರನ್ ಅವ್ರನ್ನ ಕರಿತೀವಿ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ. ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ. ಓಕೆನಾ? ಸೊ ಹಾಗಿದ್ರೆ ಸೊ ಫಸ್ಟ್ ಸಿಟಿ ಕೋಲ್ಕತ್ತಾ, ಇಟ್ ಸ್ಟಾರ್ಟ್ ಇನ್ ದಟ್ 1984 ವಿಚ್ ದಿಸ್ ಕಾನ್ಸೆಪ್ಟ್ ಇಸ್ ಬಾರೋಡ್ ಫ್ರಮ್ ಜರ್ಮನಿ ಓನ್ಲಿ. ಹಾಗಾದರೆ ಪ್ರಸ್ತುತ ಭಾರತದಲ್ಲಿ ಕಾಣಿಸುತ್ತಿರುವಂಥ ದ ಲಾರ್ಜೆಸ್ಟ್ ಮೆಟ್ರೋ ನೆಟ್ವರ್ಕ್ ಯಾವುದಪ್ಪ ಅಂದರೆ ಡೆಲ್ಲಿ ಮೆಟ್ರೋ ನೆಟ್ವರ್ಕ್. ಲಾರ್ಜೆಸ್ಟ್, ಎಸ್, ಲಾರ್ಜೆಸ್ಟ್ ಮೆಟ್ರೋ ನೆಟ್ವರ್ಕ್. ಲಾರ್ಜೆಸ್ಟ್ ನೆಟ್ವರ್ಕ್ ಈಸ್ ಯಾರ್ದು? ಡೆಲ್ಲಿ ಮೆಟ್ರೋ. ಡೆಲ್ಲಿ ಮೆಟ್ರೋ. ಸೊ ಎಲ್ಲಿಂದ ಎಲ್ಲಿ ಮಟ್ಟ ಅದಪ್ಪ ಅಂತಂದರೆ ದಿಸ್ ಡೆಲ್ಲಿ ಮೆಟ್ರೋ, ಡೆಲ್ಲಿ ಟು ಲಕ್ನೋ. ಡೆಲ್ಲಿ ಟು ಲಕ್ನೋ. ಓಕೆ, ಡೆಲ್ಲಿ ಟು ಲಕ್ನೋ. ಇನ್ ಕರ್ನಾಟಕ ಯಾವಾಗ ಸ್ಟಾರ್ಟ್ ಆಗ್ತದಪ್ಪ ಅಂತಂದರೆ 2010-11 ಸ್ಟಾರ್ಟ್. 2008-9 ಏನು ಮಾಡ್ತಾರಪ್ಪ ಅಂತಂದರೆ ಇದಕ್ಕೆ ಅಡಿಯಲ್ಲಿ ಹಾಕ್ತಾರೆ. ಸೊ ಬಟ್ ಸ್ಟಾರ್ಟ್ ಆಗಿದ್ದು 2010-11. ಸೊ ಇದನ್ನು ಏನಂತ ಕರ್ನಾಟಕದ ಮೆಟ್ರೋ ನಾವೇನು ಕರಿತೀವಪ್ಪ ಅಂದರೆ ನಮ್ಮ ಮೆಟ್ರೋ. ಇಟ್ ಈಸ್ ಕಾಲ್ಡ್ ಆಸ್ ನಮ್ಮ ಮೆಟ್ರೋ. ಸೊ ಏನೇನು ಡಿಸ್ಕಸ್ ಮಾಡಿದ್ವಿ? ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಬುಲೆಟ್ ಟ್ರೈನ್, ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ. ಸೊ ಟ್ರಾನ್ಸ್ಪೋರ್ಟೇಷನ್ ಕಾನ್ಸೆಪ್ಟ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಇನ್ನೊಂದಿಷ್ಟು ಕಾನ್ಸೆಪ್ಟ್ಗಳು ನಮ್ಮಲ್ಲಿ ಕರೆಂಟ್ ಇವೆಂಟ್ಸಲ್ಲಿ ಇದಾವೆ. ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ಇಂಡಿಯಾಸ್ ಲಾಂಗೆಸ್ಟ್ ಸಿ ಬ್ರಿಡ್ಜ್ ರೀಸೆಂಟ್ಲಿ ಇನೋಗ್ರೇಟೆಡ್ ಬೈ ನರೇಂದ್ರ ಮೋದಿ. ಓಕೆ, ಇಂಡಿಯಾಸ್ ಲಾಂಗೆಸ್ಟ್ ಸಿ ಬ್ರಿಡ್ಜ್. India's longest sea bridge. India's longest sea bridge. Okay. So recently, Narendra Modi inaugurated a bridge called Atal Setu. Yes, Atal Setu. Atal Setu. ಇದು ಭಾರತದ ಅತಿ ಉದ್ದ ಸಮುದ್ರ ಸೇತುವೆ, ಇಂಡಿಯಾಸ್ ಲಾಂಗೆಸ್ಟ್ ಸಿ ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ. ಇಟ್ ಕನೆಕ್ಟ್ಸ್ ಸೇವ್ರಿ ಟು ಚರ್ಚ್. ಎಲ್ಲಿ? ಮುಂಬೈಯಲ್ಲಿ. ಇಟ್ ಕನೆಕ್ಟ್ಸ್ ಮುಂಬೈ ಸೇವ್ರಿ. ಮುಂಬೈಯಲ್ಲಿ ಬರ್ತದೆ. ಎಲ್ಲಿ ಬರ್ತದಪ್ಪ ಅಂತಂದರೆ ಮುಂಬೈ. ಎಲ್ಲಿಂದ ಎಲ್ಲಿ ಮಟ್ಟ? ಸೇವ್ರಿ. ಎಸ್, ಸೇವ್ರಿ ಟು ಚರ್ಚ್. ಸೇವ್ರಿ ಟು ಚರ್ಚ್. ಇಟ್ ಕನೆಕ್ಟ್ಸ್ ಸೇವ್ರಿ ಟು ಚರ್ಚ್. ಓಕೆ, ಇದು ಟೋಟಲ್ ಲೆಂತ್ ಬಂದುಬಿಟ್ಟು 21.8 ಕಿಲೋಮೀಟರ್. ಟೋಟಲ್ ಲೆಂತ್, ಎಸ್, ಟೋಟಲ್ ಲೆಂತ್ 21.8 kilometer. Out of 21.8 kilometer, 15.5 kilometer road constructed on sea and 5.5 kilometer road constructed on land. Okay, yes, out of 21.8 kilometer, 15.5 kilometer sea ಅಂದರೆ ಸಮುದ್ರದ ಮೇಲೆ ಕಟ್ಟಿದ್ದೀವಿ. ಓಕೆ, ಸೊ ನೆಕ್ಸ್ಟ್ 5.5 kilometer on land. 5.5 kilometer ಲ್ಯಾಂಡ್, ಭೂಮಿ ಮೇಲೆ ಕಟ್ತಾ ಬರ್ತಾ ಇದೆ. ಓಕೆನಾ? ಸೊ ಇದ್ರದ್ದು ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 17,843 crore. ಟೋಟಲ್ ಕಾಸ್ಟ್ ಈಸ್ 17,843 crore. 17,843 crore rupees. ಜಸ್ಟ್ 21.8 kilometer ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ. ಹಾಗಾದರೆ ಈ ಹೈವೇದ ಸ್ಪೀಡ್ ಎವರೇಜ್ ಬಂದುಬಿಟ್ಟು, ಎಸ್, ಇದ್ರದ್ದು ಸ್ಪೀಡ್ ಬಂದುಬಿಟ್ಟು 100 km/h. ಇದು ಸ್ಪೀಡ್ ಬಂದುಬಿಟ್ಟು 100 km/h. ಹಾಗಿದ್ರೆ ಈ 21.8 kilometer ಟ್ರಾವೆಲ್ ಮಾಡಲಿಕ್ಕೆ ಬಿಫೋರ್ ದಿಸ್ ಬ್ರಿಡ್ಜ್ ದ ಟೈಮ್ ಕನ್ಸಮ್ ಈಸ್ 2 hours. 2 hours ಬಿಫೋರ್ ಬ್ರಿಡ್ಜ್. ಬಿಫೋರ್ ಬ್ರಿಡ್ಜ್ ಟೈಮ್ ಈಸ್ 2 hours ಆಗ್ತಾ ಇತ್ತು. ನೌ ಇಟ್ ಈಸ್ ರೆಡ್ಯೂಸ್ 20 minutes. ಎಸ್, ನೌ 20 minutes. Now
20 ಮಿನಿಟ್ಸ್. ಇದನ್ನು ನಾವು ಯಾವ ಪ್ರಾಜೆಕ್ಟ್ ಅಂಡರಪ್ಪ ಅಂದರೆ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಪ್ರಾಜೆಕ್ಟ್ ಅಂಡರ್ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಪ್ರಾಜೆಕ್ಟ್. ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಪ್ರಾಜೆಕ್ಟಲ್ಲಿ ಇದನ್ನು ನಾವೇನು ಮಾಡ್ತಿದ್ದೇವಪ್ಪ ಅಂತಂದರೆ ಕಟ್ಟಿದ್ದೀವಿ ಕೂಡ ಹೌದು. ಓಕೆ, ಸೊ ಹಾಗಾಗಿ ಇದು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ.